ಕೋಟ್ಯಾಧಿಪತಿ ಕಾರ್ಯಕ್ರಮ ಕನ್ನಡದಲ್ಲಷ್ಟೇ ಅಲ್ಲ, ತಮಿಳು ಹಾಗೂ ಮಲಯಾಳಂ ಭಾಷೆಯಲ್ಲೂ ಪ್ರಸಾರವಾಗ್ತಾ ಇದೆ. ತಮಿಳಿನಲ್ಲಿ ಖ್ಯಾತ ನಟ ಸೂರ್ಯ ಇದರ ನಿರೂಪಣೆ ಮಾಡ್ತಿದ್ರೆ, ಮಲಯಾಳಂನಲ್ಲಿ ಹಿರಿಯ ನಟ ಸುರೇಶ್ ಗೋಪಿ ಇದಕ್ಕೆ ಸಾರಥಿ. ಸ್ಟಾರ್ ಗ್ರೂಪ್ನವರು ಇದರ ನಿರ್ಮಾಣ ಮಾಡ್ತಾ ಇರೋದ್ರಿಂದ ತಮ್ಮ ದಕ್ಷಿಣ ಭಾರತದ 3 ಭಾಷೆಯ ಚಾನೆಲ್ಗಳಲ್ಲಿ ಇದನ್ನ ಪ್ರಾರಂಭ ಮಾಡಿದ್ದಾರೆ. ಚೆನ್ನೈನಲ್ಲಿರುವ ಎವಿಎಂ ಸ್ಟುಡಿಯೋದಲ್ಲೇ 3 ಭಾಷೆಯ ಶೂಟಿಂಗ್ ನಡೆಯುತ್ತೆ. ತಮಿಳಿನ ಸ್ಟಾರ್ ವಿಜಯ್ ಹಾಗೂ ಮಲಯಾಳಂನ ಏಷ್ಯಾನೆಟ್ ಚಾನೆಲ್ನಲ್ಲಿ ಇದು ಪ್ರಸಾರವಾಗುತ್ತೆ. ವಿಶೇಷ ಅಂದರೆ ತಮಿಳು ಹಾಗೂ ಮಲಯಾಳಂಗಿಂತ ಹೆಚ್ಚು ಪಾಪ್ಯುಲರ್ ಆಗಿರೋದು ನಮ್ಮ ಪುನೀತ್ ರಾಜ್ಕುಮಾರ್ ನಡೆಸಿಕೊಡುವ ಕನ್ನಡದ ಕಾರ್ಯಕ್ರಮ. ಈಗಾಗಲೇ ದಾಖಲಾಗಿರುವ ಮೀಡಿಯಾ ಲೋಕದ ಟಿಆರ್ಪಿ ಎನ್ನುವ ರೇಟಿಂಗ್ ಲೆಕ್ಕ ಕೂಡ ಇದನ್ನು ಸಾಬೀತುಪಡಿಸಿದೆ. ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೆ ಸುವರ್ಣ ವಾಹಿನಿಯ ಕಡೆಯಿಂದ ಪ್ರೊಡಕ್ಷನ್ ಉಸ್ತುವಾರಿ ವಹಿಸಿಕೊಂಡು ಪ್ರತಿಯೊಂದನ್ನ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರೋದು ಮುನಿರಾಜು ಮತ್ತು ತಂಡದವರು. ಇಷ್ಟು ದೊಡ್ಡ ಟೀಮ್ ಅನ್ನ ಚೆನ್ನೈನಲ್ಲಿ ಅದು ಹೇಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದನ್ನ ಅವರ ಮಾತಲ್ಲೇ ಕೇಳಿ. ಪ್ರೀವಿಯಸ್ ಡೇಸ್ ಅಲ್ಲಿ ಇಲ್ಲಿ ಬಂದು ಈ ಸೆಟ್ ಹಾಕಿರೋದ್ರಿಂದ ಹಿಡಿದು ಇಲ್ಲಿ ಕಮ್ಯುನಿಕೇಶನ್ ಮಾಡೋದ್ರಿಂದ ಹಿಡಿದು ಇಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅಕಾಮಿಡೇಷನ್ ಕೊಡಬೇಕು, ಆಡಿಯನ್ಸ್ ನ ಯಾವ ರೀತಿ ಕರ್ಕೊಂಡ್ ಬರಬೇಕು, ಅವ್ರ ಪ್ಲಾನ್ ಏನು, ಅವ್ರಿಗೆ ಊಟದ ವ್ಯವಸ್ಥೆ ಏನು, ಮತ್ತೆ ಅವ್ರನ್ನ ಕಳಿಸೋದು ಹೇಗೆ, ಇದೆಲ್ಲಾನು ಕೂತು ನಾವೆಲ್ಲ ಯಾವ್ಯಾವ ರೀತಿ ಸಮಸ್ಯೆ ಬರ್ಬೋದು, ಇದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದನ್ನ ಬಹಳ ಮುಂದಾಲೋಚನೆಯಿಂದ ಮಾಡಿ ಎಲ್ಲರೂ ಒಂದು ಟೀಮ್ ವರ್ಕ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಇದುವರೆಗೂ ಯಾವುದೇ ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವು ಚೆನ್ನೈನ ಎವಿಎಂ ಸ್ಟುಡಿಯೋದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಆಡಿಯನ್ಸ್ಗೂ ನೋಡಬೇಕು ಶೋನ, ಭಾಗವಹಿಸಕ್ಕೆ ಆಗದೆ ಇರೋಂಥವ್ರು ಅಟ್ಲೀಸ್ಟ್ ಶೋನಾರು ನೋಡಿ ಅದರನ್ನಾರು ಎಂಜಾಯ್ ಮಾಡೋಣ ಅಂತ ಆಸೆ ಪಡ್ತಾರೆ. ಅವ್ರಿಗೆ ಒಂದು ದಾರಿ ಕಲ್ಪಿಸಿ ಅವರು ಹೇಗೆ ಬಂದಬೇಕು, ಇಲ್ಲಿ ಅವ್ರನ್ನೆಲ್ಲ ಬಂದು ಶೋನ ಇನ್ನೂ ಹೆಚ್ಚಿನ ಸ್ಫೂರ್ತಿ ತುಂಬಿಸಿ ಹೆಚ್ಚಿಗೆ ಚೆನ್ನಾಗಿ ಬರೋದಕ್ಕೆ ನಾನೇನೋ ಸಣ್ಣದಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ಟೇಪ್ ಕೋಆರ್ಡಿನೇಷನ್ ಮತ್ತೆ ಎಪಿಸೋಡ್ಸ್ ಏನೇನಾಯ್ತು, ಗ್ರಾಫಿಕ್ಸ್ ಡಂಪ್ ಆಯ್ತಾ ಅಥವಾ ಇಲ್ವಾ ಅದನ್ನ ನೋಡ್ಕೊಂಡು ಅದೆಲ್ಲಿ ಮತ್ತೆ ನೈಟು ಇಲ್ಲೇ ಬಸ್ಸಿಂದ ಬೆಂಗಳೂರು ಆಫೀಸ್ ಕಳಿಸ್ತಿದ್ದಾರೆ. ಅದು ಮತ್ತೆ ನಾನು ವಿಟಿ ಶೂಟ್ಗಳು ಹೋದಾಗ ಅವ್ರು ಕೋಆರ್ಡಿನೇಷನ್ ಮಾಡಿಸೋದು. ಕಂಟೆಂಟ್ ಕೆಲವೊಂದು ಕಂಟೆಂಟ್ಸ್ ಇರುತ್ತೆ, ಅವ್ರ ಆಡಿಷನ್ ಟೈಮಲ್ಲಿ ಕೆಲವೊಂದು ಕಂಟೆಂಟ್ಸ್ ಇರುತ್ತೆ. ಆ ಕಂಟೆಂಟ್ಸ್ ಫಾಲೋ ಅಪ್ ಮಾಡಿ ಅವ್ರಿಗೆ ಕಂಟೆಸ್ಟೆಂಟ್ಸ್ಗೆ ಹೇಳ್ತಾ ಹೋಗ್ತೀನಿ, ಈ ತರ ಬರಬೇಕು, ಈ ತರ ಮಾಡಬೇಕು, ಈ ತರ ಇರಬೇಕು, ಈ ತರ ನೀವು ಏನೇನು ಆಡಿಷನ್ಸ್ ಅಲ್ಲಿ ಏನೇನು ಹೇಳಿದ್ರ ಅದ್ರ ಬಗ್ಗೆ ನೀವು ಹೇಳ್ತಾ ಹೋಗ್ಬೇಕು. ನಿಮ್ಮಲ್ಲಿ ಇರ್ತಕ್ಕಂಥ ಸತ್ಯತೆ ಏನಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ಬೇಕು. ಬೇರೆ ತರದ್ದು ಹೇಳಕ್ ಹೋಗ್ಬೇಡಿ. ಆ ತರದೊಂದು ಗೈಡೆನ್ಸ್ ಕೊಡ್ತಾ ಒಂದು ವಿಟಿ ಶೂಟ್ಗಳು ಮಾಡಿಸ್ಕೊಂಡು ಬರ್ತಿರ್ತೀವಿ. ಗುರುಪ್ರಸಾದ್ ಅವರು ಸ್ಕ್ರಿಪ್ಟ್ ಜೊತೆ ನಾವು ಸೇರ್ಕೊಂಡು ಮತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡೋರ ಒಂದು ಬದುಕುಗಳನ್ನು ಅಧ್ಯಯನ ಮಾಡ್ತೀವಿ. ಅವ್ರ ಜೊತೆ ಏನ್ ಮಾತಾಡ್ಬೋದು, ಅವ್ರ ಕನಸುಗಳು ಏನು ಅಂತ ತಿಳ್ಕೊಳ್ತೀವಿ. ಸೊ ಅವ್ರ ಬದುಕುಗಳನ್ನ, ಅವ್ರ ಕೋಟಿಗೆಲ್ಲೋ ಆಸೆಗಳನ್ನು ಈಡೇರಿಸ್ತಾ ಎಲ್ಲೋ ನಿಜವಾದ ಆತ್ಮತೃಪ್ತಿಯನ್ನು ಪಡಿತಿರೋದು ನಾವು, ಕೋಟ್ಯಾಧಿಪತಿಗಳಾಗ್ತಿರೋದು ನಾವು ಅಂತ ಅನ್ಸುತ್ತೆ. ಪ್ರತಿಯೊಂದು ಬದುಕು ಕೂಡ ಒಂದೊಂದು ಕಾದಂಬರಿ ಹಾಗೆ ಕಾಡ್ತಾ ಇರ್ತವೆ ನಮ್ಮನ್ನ. ಹಾಗೆ ಇಲ್ಲಿ ಇರೋ ಪ್ರತಿಯೊಂದು ಪ್ರಶ್ನೆಗಳು ಕೂಡ ಯಾವುದೋ ಒಂದು ಜನರಲ್ ನಾಲೆಡ್ಜ್ ಕ್ವಿಜ್ ಪ್ರಶ್ನೆ ಅಲ್ಲ, ಲೈಫ್ಗಳನ್ನ ರೂಪಿಸುವಂತ ಪ್ರಶ್ನೆ. ಹೇಳ್ತಾ ಹೋದ್ರೆ ಕೋಟ್ಯಾಧಿಪತಿ ಬಗ್ಗೆ ನಿಜವಾಗ್ಲೂ ಅರ್ಥಪೂರ್ಣವಾಗಿ ಹೇಳ್ತಾ ಹೋಗ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಏನಂದ್ರೆ ಸುವರ್ಣ ತಂಡ ಯಾವತ್ತೂ ಎಲ್ಲಿಗೂ ನಿಲ್ಲಿಸ್ಕೊಳ್ಳಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಶೋ ಯಾವುದಿದೆ, ಟಾಪ್ 1 ನಲ್ಲಿ ಟಿವಿ ಯಾವುದು, ಅದನ್ನು ಬ್ರೇಕ್ ಮಾಡೋದು ಯಾವಾಗ ಅಂತ ನಾವು ಕಾಯ್ತಾ ಇರ್ತೀವಿ. ಈ ಕಾರ್ಯಕ್ರಮದ ಡಿಒಪಿ ಅಂದ್ರೆ ಲೈಟಿಂಗ್ ಹಾಗೂ ಛಾಯಾಗ್ರಹಣದ ನಿರ್ದೇಶನ ಮಾಡ್ತಾ ಇರೋದು ರಾಘವ್. ಇವರು ಅನೇಕ ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾರೆ. ಕನ್ನಡದ ಜೊತೆಗಾರ ಹಾಗೂ ಆಟ ಸಿನಿಮಾಗಳಿಗೆ ಇವರೇ ಛಾಯಾಗ್ರಾಹಕರು. ಜೊತೆಗೆ ತಮಿಳಿನ 4 ಸಿನಿಮಾಗಳಿಗೆ ಕ್ಯಾಮರಾಮನ್ ಆಗಿ ದುಡಿದಿದ್ದಾರೆ. ಕನ್ನಡ, ತಮಿಳು ಹಾಗೂ ಮಲಯಾಳಂ 3 ಭಾಷೆಯ ಕೋಟ್ಯಾಧಿಪತಿ ಕಾರ್ಯಕ್ರಮಕ್ಕೂ ಛಾಯಾಗ್ರಹಣದ ಉಸ್ತುವಾರಿ ಇವರದ್ದೇ. Totally 6 cameras ಇದೆ. 5 cameras plus 1 camera in Jimmy Jeep. And Jimmy Jeep is a camera which gives a dramatic look of the set. ಮೂವ್ಮೆಂಟ್, ಲೈಟಿಂಗ್, ಸೌಂಡ್ ಎಲ್ಲವೂ ಇದ್ರಲ್ಲಿ ಏನಂದ್ರೆ ಆರ್ ಕ್ಯಾಮ್ರಾವು ಆನ್ ಟೇಕ್ ಎಲ್ಲವೇ ಇನ್ಸಿಂಕ್ಲ್ ಇರಬೇಕು. ಒಂದು ಕ್ವಶನ್ ಮಾಡೋದು ಸರಿ, ಒಂದು ಆನ್ಸರ್ ಹೇಳುವಾಗ ಸರಿ, ಆಡಿಯನ್ಸ್ ರಿಯಾಕ್ಟ್, ಎಲ್ಲ ಕ್ಯಾಮ್ರಾಸು ಇನ್ಸಿಂಕ್. ಎನಿ ಕ್ಯಾಮ್ರಾ ಕ್ಯಾನ್ ಬಿ ಯೂಸ್ಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಸೊ ಆರ್ ಕ್ಯಾಮ್ರಾವು ಇನ್ಸಿಂಕ್ಲ್ ವಿತ್ ದ ರಿದಮ್ ಇದ್ರತ ವಿ ಕ್ಯಾನ್ ಸಕ್ಸೀಡ್ ಇನ್ ದ ಫ್ಲೋ. ಇಲ್ಲಾಂದ್ರೆ ತುಂಬಾ. ಸೊ ವಿ ಟ್ರೈನ್ಡ್ ಆಲ್ ದ ಕ್ಯಾಮ್ರಾಮನ್ಸ್, ಆಪರೇಟಿವ್ ಕ್ಯಾಮ್ರಾಮನ್ಸ್ ಎಲ್ಲರಿಗೂ
we explained what is the nature of the show, what is the mood of the show. Our total explain madi, our training, we gave 4 days of training for the cameramen. So everyone understood the concept, and accordingly, they are giving shots. And it's all in sync. Every camera has to be in sync. Every frame has to be in sync. The light, sound, camera, everything has to be in sync. Otherwise, ಒಂದು ಇಲ್ಲಿ ಹೋದ್ರೆ ಕೂಡ ನಿಮ್ಗೆ ನೋಡಕ್ಕೆ ಚೆನ್ನಾಗಿರಲ್ಲ ಅದು. So that is we have to be alert all the time. Any point of time, anything can happen. We have to be alert. ಅದತ್ತ ಈ ಶೋ ತುಂಬಾ ಸ್ಪೆಷಲ್ ಅನ್ನೋದು. ಇದಿಷ್ಟು ಈ ವಾರದ ಟಿವಿ ಲೋಕ. ಮತ್ತಷ್ಟು ಕಿರುತೆರೆಯ ವಿಶೇಷದೊಂದಿಗೆ ಭೇಟಿಯಾಗ್ತೀವಿ ಮುಂದಿನ ಸಿ ರಿಯಲ್ನಲ್ಲಿ. ನಮಸ್ಕಾರ.